ನಮ್ಮ ಮೊದಲ ತಂಡ ಮಂಡ್ಯ ಜಿಲ್ಲಾ ತಂಡ. ಮೊದಲ ಸ್ಪರ್ಧಿ ಪರಿಚಯ. ನನ್ನ ಹೆಸರು ಪ್ರಣೀತಾ ಕೆಎಲ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್, ಭಾರತೀನಗರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮತದಾನದ ಮಹತ್ವವನ್ನು ಮುಖ್ಯವಾಗಿ ಯುವಜನತೆ ತಿಳಿದುಕೊಳ್ಳುವ ಹಾಗೆ ಒಂದು ವಿಶೇಷವಾದ ಕ್ವಿಜ್ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. 4 ತಂಡಗಳು ಸ್ಪರ್ಧಿಸಲಿವೆ. ಆ ತಂಡಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಮೊದಲ ತಂಡ ಮಂಡ್ಯ ಜಿಲ್ಲಾ ತಂಡ. ಮೊದಲ ಸ್ಪರ್ಧಿ ಪರಿಚಯ. ನನ್ನ ಹೆಸರು ಪ್ರಣೀತಾ ಕೆಎಲ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್, ಭಾರತೀನಗರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ತಂದೆಯ ಹೆಸರು ಲಿಂಗರಾಜು ಕೆಎಸ್, ತಾಯಿಯ ಹೆಸರು ಮಂಜುಳಾ ಜೆ. ನಾನು ಜೀವನದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಲು ಬಯಸಿದ್ದೇನೆ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾ ಶ್ರೀಯಾರ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್, ಭಾರತೀನಗರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ತಂದೆಯ ಹೆಸರು ರವಿ ಬಿಪಿ, ತಾಯಿ ಹೆಸರು ಲಲಿತಾ ಎಂಆರ್. ನಾನು ಜೀವನದಲ್ಲಿ ವಿಜ್ಞಾನಿಯಾಗಲು ಬಯಸಿದ್ದೇನೆ. ಸ್ವಾಗತ ತಮಗೆ. ಮಂಡ್ಯ ಜಿಲ್ಲಾ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಮುಂದಿನ ಪ್ರಶ್ನೆಯನ್ನು ಈಗ ನೋಡೋಣ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಯಾರು ಮಾನ್ಯತೆಯನ್ನು ನೀಡುತ್ತಾರೆ? ಮೊದಲಿಗೆ ಮಂಡ್ಯ ಜಿಲ್ಲೆ, ಆನಂತರ ದಕ್ಷಿಣ ಕನ್ನಡ ಜಿಲ್ಲೆ. ಮಂಡ್ಯ. ಚುನಾವಣಾ ಆಯೋಗ. ಚುನಾವಣಾ ಆಯೋಗ. ಪೂರ್ತಿ ಉತ್ತರ ಕೊಡಬೇಕಮ್ಮ. ಯಾವತ್ತು? ಭಾರತ ಚುನಾವಣಾ ಆಯೋಗ. ಭಾರತದ ಚುನಾವಣಾ ಆಯೋಗ. ಹೌದಾ? ದಕ್ಷಿಣ ಕನ್ನಡ ಜಿಲ್ಲೆ. ಭಾರತ ಚುನಾವಣಾ ಆಯೋಗ. ಉತ್ತರ ಸರಿಯಾಗಿದೆಯಾ? ಆಯ್ಕೆಗಳನ್ನು ನೋಡೋಣ. ಭಾರತ ಚುನಾವಣಾ ಆಯೋಗ ರಾಷ್ಟ್ರಪತಿಗಳು, ಭಾರತೀಯ ಪಾರ್ಲಿಮೆಂಟ್ ಹಾಗೂ ಆಯಾ ರಾಜ್ಯದ ಪ್ರಜೆಗಳು. ತಾವು ಹೇಳ್ತಾ ಇದ್ದೀರಿ ಭಾರತ ಚುನಾವಣಾ ಆಯೋಗ ಅಂತ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಹಾಗಾಗಿ ತಮಗೆ ಅಂಕಗಳು ದೊರೀತಾ ಇದೆ. ಎಷ್ಟು ಅಂಕ? 20 ಅಂಕಗಳು ತಮಗೆ ದೊರೀತಾ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಕ್ಕೆ ಮೊದಲು ಅಂಕಗಳನ್ನು ನೋಡಿಬಿಡೋಣ. ಮಂಡ್ಯ 20 ಅಂಕಗಳು, ಮೈಸೂರು ಆರಂಭಿಸಬೇಕಾಗಿದೆ, ದಕ್ಷಿಣ ಕನ್ನಡ 20 ಅಂಕಗಳು ಹಾಗೂ ಉಡುಪಿ ಖಾತೆಯನ್ನು ತೆರೆಯಬೇಕಾಗಿದೆ. ಮುಂದಿನ ಪ್ರಶ್ನೆ. ಭಾರತೀಯ ಸಂಸತ್ತಿನ ಮೇಲ್ಮನೆಯ ಹೆಸರೇನು? ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ, ಆನಂತರ ಮಂಡ್ಯ ಜಿಲ್ಲೆ. ದಕ್ಷಿಣ ಕನ್ನಡ. ರಾಜ್ಯಸಭೆ. ರಾಜ್ಯಸಭೆ. ಮಂಡ್ಯ. ರಾಜ್ಯಸಭೆ. ರಾಜ್ಯಸಭೆ. ಅದೇ ಉತ್ತರವಾ? ಆಯ್ಕೆಗಳು: ಲೋಕಸಭೆ, ವಿಧಾನಮಂಡಲ, ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್. ತಾವಿಬ್ಬರು ಹೇಳ್ತಾ ಇದ್ದೀರಿ ರಾಜ್ಯಸಭೆ ಅಂತ. ಹೌದಾ? ನೋಡೋಣ. ರಾಜ್ಯಸಭೆ ಉತ್ತರ ಸರಿಯಾಗಿದೆ. ಈ ರಾಜ್ಯಸಭೆ ಅನ್ನೋದು ಭಾರತೀಯ ರಾಜ್ಯಗಳ ಸದಸ್ಯರಿಂದ ರೂಪುಗೊಂಡಿರುವಂಥ ಸಭೆ. ಅಂಕವನ್ನು ಕಳ್ಕೊಂಡ್ರಿ. ಯಾರದೋ ಒಂದು ತಂಡ ಕಳ್ಕೊಳ್ತು ಅಂಕನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಫಾರಂ 6ರ ಜೊತೆಯಲ್ಲಿ ಯಾವ ಯಾವ ದಾಖಲೆಗಳನ್ನು ಲಗತ್ತಿಸಬೇಕು? ಮಂಡ್ಯ ಜಿಲ್ಲೆ. ಹೇಳ್ತೀರಾ? ಹೇಳಿ. ಜನನ ಪ್ರಮಾಣ ಪತ್ರ. ಜನನ ಪ್ರಮಾಣ ಪತ್ರ. 5ನೇ ತರಗತಿ ಅಥವಾ 8ನೇ ತರಗತಿ, 10ನೇ ತರಗತಿ. ವಿವರಣೆ ಬೇಡ, ಏನೇನೋ ಲಗತ್ತಿಸಬೇಕು ಅಷ್ಟು ಹೇಳಿದ್ರೆ ಸಾಕು. ಜನನ ಪ್ರಮಾಣ ಪತ್ರ ಅಂದರೆ ಒಪ್ಕೊಂಡೆ. ಉತ್ತೀರ್ಣ ಪತ್ರ. ಆಮೇಲೆ ಉತ್ತೀರ್ಣ ಆಗಿರುವ ಪತ್ರ. ಅಷ್ಟೇನಾ? ಆಯ್ಕೆಗಳನ್ನು ನೋಡೋಣ. ಯಾವುದು ಸರಿಯಾದ ಉತ್ತರ? ಎಲ್ಲವೂ ಅನ್ನೋದು ಸರಿಯಾದ ಉತ್ತರವಾ? ನೋಡೋಣ ಮೊದಲು. ಎಲ್ಲವೂ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇವರಲ್ಲಿ ಯಾರು ಮತದಾರರ ಪಟ್ಟಿಯಲ್ಲಿ ನೋಂದಾವಣೆಗೆ ಅರ್ಹರಲ್ಲ? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಮಾನಸಿಕ ಸ್ಥಿಮಿತ ಇಲ್ಲದವರು. ಮಂಡ್ಯ. ಬಜರ್ ಒತ್ತಿದ್ದೀರಲ್ವಾ? ಹೇಳಿ.
ಸರ್ ಮಾನಸಿಕ ಸ್ಥಿಮಿತ ಇಲ್ಲದವರು. ಅದೇ ಉತ್ತರವಾ? ಅಷ್ಟೇ ಉತ್ತರ, ಇನ್ನೇನಾದರೂ ಉಂಟಾ? ಅಷ್ಟು ಮಾತ್ರ. ಮುಂದಿನ ಆಯ್ಕೆ ಉತ್ತರವನ್ನು ನೋಡೋಣ. ಎಲ್ಲರೂ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆಯನ್ನು ಈಗ ನೋಡೋಣ. ಪ್ರತಿ ವರ್ಷ ಜನವರಿ 25ನೇ ದಿನವನ್ನು ರಾಷ್ಟ್ರೀಯ ಮತದಾರರ ದಿನಾಚರಣೆಯ ದಿನವನ್ನಾಗಿ ಆಚರಿಸಲು ಕಾರಣವೇನು? ಮಂಡ್ಯ ಜಿಲ್ಲೆ. ಸರ್ ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನ. ಸ್ಥಾಪನೆಯಾದ ದಿನ. ಮೈಸೂರು ಜಿಲ್ಲೆ. ಅದೇ ಉತ್ತರ. ಆಯ್ಕೆಗಳು: ಮೊದಲ ರಾಜ್ಯಸಭಾ ಚುನಾವಣೆ ನಡೆದ ದಿನ, ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ದಿನ, ಮೊದಲ ಚುನಾವಣಾ ಆಯುಕ್ತರ ಆಯ್ಕೆಯ ದಿನ, ಭಾರತೀಯ ಚುನಾವಣಾ ಆಯೋಗ ಸ್ಥಾಪಿತವಾದ ದಿನ. ಉತ್ತರವನ್ನು ನೋಡೋಣ. ಭಾರತೀಯ ಚುನಾವಣಾ ಆಯೋಗ ಸ್ಥಾಪಿತವಾದ ದಿನ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟದ್ದು ಮಂಡ್ಯ ಅವರಲ್ವಾ? ನಮಗೆ 20 ಅಂಕಗಳನ್ನು ಕೊಡ್ತಾ ಇದ್ದೇವೆ. 2011ರಿಂದ ಈ ಜನವರಿ 25 ಅನ್ನೋದು ಏನಿದೆ ಅದನ್ನು ರಾಷ್ಟ್ರಾದ್ಯಂತ ಬಹುದೊಡ್ಡ ಪ್ರಮಾಣದಲ್ಲಿ ನಾವು ಆಚರಿಸ್ತಾ ಜನಸಾಮಾನ್ಯರಲ್ಲಿ, ವಿಶೇಷವಾಗಿ ಯುವಜನತೆಯಲ್ಲಿ ಮತದಾನದ ಮಹತ್ವವನ್ನು ಒತ್ತಿ ಹೇಳುವ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ.